ಅದನ್ನ ನೀವು ಚೆಕ್ ಇನ್ ಮಾಡೋ ಹಂಗಿಲ್ಲ. ಇದು ನಾವು ಅನ್ಕೊಂಡಿರೋದೇ ತಪ್ಪ ಅಥವಾ ಏರ್ಲೈನ್ಸ್ ಅವರು ಏನೋ ಜಾಸ್ತಿ ದುಡ್ಡು ಮಾಡಬೇಕು ಅಂತೇಳಿ ಈ ತರ ರೂಲ್ಸ್ಗಳನ್ನೆಲ್ಲ ಮಾಡ್ಕೊಂಡಿದಾರೋ ಅದೇನೋ ಹೇಳ್ತಾರಲ್ಲ, ನಿಂಗಿದು ಬೇಕಿತ್ತ ಮಗನೇ ವಾಪಸ್ಸು ಹೊಂಟೋಗೋ ಶಿವನೇ ಅಂತೇಳಿ. ಆ ಹಾಡು ಪಕ್ಕಾ ಸೂಟ್ ಆಗ್ತಾ ಇದ್ವಿ ಈ ಸಿಚುವೇಶನ್ಗೆ. ನಾವೇನಾದ್ರೂ ಕೊಡ್ತಾರೆ ಅಂತೇಳಿ ಬಕ್ಕ ಪಕ್ಷಿಗಳ ತರ ಕಾಯ್ತಾ ಕೂತಿದ್ವಿ. ಆ ಏರ್ ಹಾಸ್ಟೆಸ್ ಕೊಟ್ಟಿದ್ ನೋಡಿ ನಾನಂತೂ ದಂಗ್ ಬಡ್ದು ಹೋಗ್ಬಿಟ್ಟೆ. ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪ್ರಿಯಾ, ನ್ಯೂಜಿಲೆಂಡಿನ ಕನ್ನಡ ವ್ಲಾಗ್ಸ್ ಮಾಡ್ತೀನಿ. ಇವತ್ತು ಮೇ 18ನೇ ತಾರೀಕು. ನಾವು ನಮ್ಮ ತಾಯ್ನಾಡಿಗೆ ಹೋಗ್ತಾ ಇದ್ದೀವಿ. ಅಂತ ಅಂದರೆ ಇಂಡಿಯಾಗೆ ಬರ್ತಾ ಇದ್ದೀವಿ. ಇವಾಗ ಬೆಳಿಗ್ಗೆ 4:45 ಆಗಿದೆ. 4 ಗಂಟೆಗೆ ಎದ್ದು ಎಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ಇವಾಗ ಹೊರಡಕ್ಕೆ ರೆಡಿ ಆಗಿದ್ದೀವಿ. ಪಕ್ಕದಲ್ಲೇ ಏರ್ಪೋರ್ಟ್ ಇದೆ, ಏನೊಂದು 5 ಹೆಜ್ಜೆ ಇಟ್ಟರೆ ಏರ್ಪೋರ್ಟ್ ಸಿಗುತ್ತೆ. ಹಾಗಾಗಿ ಬೆಳಗ್ಗೆ ಬೇಗ ಹೊರಡ್ಬೇಕಪ್ಪ, ಕ್ಯಾಬ್ ಬುಕ್ ಮಾಡಬೇಕು, ಕ್ಯಾಬ್ ಲೇಟ್ ಆಗಿಬಿಟ್ರೆ ಏನಪ್ಪ ಮಾಡೋದು, ಆ ಥರದ್ದೆಲ್ಲ ಟೆನ್ಷನ್ ಇಲ್ಲ. ಹಾಗಾಗಿ ಆರಾಮಾಗಿ ಗಡಿಬಿಡಿ ಎಲ್ಲ ಮಾಡ್ಕೊಳ್ದೇನೆ ಸ್ವಲ್ಪ ಉಸಿರಾಡ್ಕೊಂಡು ಏರ್ಪೋರ್ಟ್ಗೆ ಹೋಗ್ಬೋದು. ಬನ್ನಿ, ನಮ್ಮ ನ್ಯೂಜಿಲೆಂಡ್ ಟು ಇಂಡಿಯಾ ಜರ್ನಿ ಯಾವ ಥರ ಇರುತ್ತೆ ಅಂತ ಹೇಳಿ ನಿಮಗೂ ಕೂಡ ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಹೋದ ವಿಡಿಯೋದಲ್ಲೇ ಹೇಳಿದ್ದೆ, ಏರ್ಪೋರ್ಟ್ ಎಂಟ್ರೆನ್ಸ್ಗೆ ಏನು ಬರಬೇಕು ಅಂತೇನಿಲ್ಲ, ಹೋಟೆಲ್ ಫಸ್ಟ್ ಫ್ಲೋರ್ಗೆ ಹೋದರೆ ಸಾಕು ಏರ್ಪೋರ್ಟ್ ಒಳಗಡೆ ಹೋಗ್ಬಿಡ್ತೀವಿ ಅಂತ ಹೇಳಿ. ಈ ವೆಲ್ಲಿಂಗ್ಟನ್ ಏರ್ಪೋರ್ಟು ನಮ್ಮ ಬೆಂಗಳೂರು ಏರ್ಪೋರ್ಟ್ ಥರ ಏನು ದೊಡ್ಡದಿಲ್ಲ, ತುಂಬಾ ಚಿಕ್ಕ ಏರ್ಪೋರ್ಟು. ನಾವಿವಾಗ ವೆಲ್ಲಿಂಗ್ಟನ್ ಟು ಕ್ರೈಸ್ಟ್ ಚರ್ಚು ಏರ್ ನ್ಯೂಜಿಲೆಂಡ್ ಫ್ಲೈಟಲ್ಲಿ ಹೋಗ್ತಾ ಇದ್ದೀವಿ. ಹಾಗಾಗಿ ಏರ್ ನ್ಯೂಜಿಲೆಂಡ್ ಕೌಂಟರ್ ಹತ್ರ ಬಂದು ನಮ್ಮ ಲಗೇಜಸ್ನೆಲ್ಲ ಒಂದು ಕಡೆ ಇಟ್ಕೊಂಡ್ವಿ. ಇಲ್ಲಿ ನಮ್ಮ ಪಾಸ್ಪೋರ್ಟು, ಟಿಕೆಟ್ಸು ಎಲ್ಲದನ್ನು ಚೆಕ್ ಮಾಡಿ ಲಗೇಜಸ್ಗೆಲ್ಲ ಟ್ಯಾಗ್ ಹಾಕಿದ್ರು ಮತ್ತು ಬೋರ್ಡಿಂಗ್ ಪಾಸ್ ಕೊಟ್ಟರು. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ನಮ್ಮ ಲಗೇಜಸ್ ಎಲ್ಲ ಎಷ್ಟು ವೆಯ್ಟ್ ಇದೆ ಅಂತ ಹೇಳಿ ಈ ಥರ ವೇಯಿಂಗ್ ಮಷಿನ್ಸ್ ಇಟ್ಟಿರ್ತಾರೆ. ಇಲ್ಲಿ ಬೇಕಾದ್ರೆ ನಾವು ಹೋಗಿ ಚೆಕ್ ಮಾಡ್ಕೋಬೋದು ಲಗೇಜಸ್ ವೆಯ್ಟ್ ಎಲ್ಲ ಎಷ್ಟಿದೆ ಅಂತ ಹೇಳಿ. ಇನ್ನೇನು ಬೋರ್ಡಿಂಗ್ ಪಾಸ್ ಸಿಕ್ತು, ನೆಕ್ಸ್ಟ್ ಲಗೇಜಸ್ ಎಲ್ಲ ಚೆಕ್ ಇನ್ ಮಾಡೋಣ ಅಂತೇಳಿ ಚೆಕ್ ಇನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ನಾನು ನೋಡಿರೋ ಹಾಗೆ ಬೇರೆ ಕಡೆ ಎಲ್ಲ ಈ ಕೌಂಟರ್ಗಳಲ್ಲಿ ಒಬ್ಬೊಬ್ರು ಇರ್ತಾರೆ ಚೆಕ್ ಇನ್ ಮಾಡೋದಕ್ಕೆ ಅಂಥೇಳಿ, ಆದರೆ ಇಲ್ಲಿ ಎಲ್ಲ ಬರೀ ಸೆಲ್ಫ್ ಚೆಕ್ ಇನ್ ಫೆಸಿಲಿಟಿ ಇತ್ತು. ಯಾವುದೋ ಒಂದು ಅಂಥೇಳಿ ಚೆಕ್ ಇನ್ ಮಾಡೋವಾಗ ಗೊತ್ತಾಯಿತು ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ ಅಂಥೇಳಿ. ನಮ್ಮ 3 ಜನಕ್ಕೂ ಮ್ಯಾಕ್ಸಿಮಮ್ ಲಗೇಜ್ ವೆಯ್ಟ್ ಎಷ್ಟು ತೊಗೊಂಡು ಹೋಗ್ಬೋದು ಅಂತಂದರೆ 23 kg. ಅಂದರೆ ನಂಗೆ 23 kg, ನನ್ನ ಮಗಳಿಗೆ 23 kg, ನನ್ನ ಹಸ್ಬೆಂಡ್ 23 kg. ಈ ಥರ ಒಬ್ಬರು ಕ್ಯಾಬಿನ್ ಬ್ಯಾಗಲ್ಲಿ 23 kg ಮ್ಯಾಕ್ಸಿಮಮ್ ವೆಯ್ಟ್ನ ತೊಗೊಂಡು ಹೋಗ್ಬೋದು. ಟೋಟಲ್ ವೆಯ್ಟ್ ನಾವು ಎಷ್ಟು ತೊಗೊಂಡು ಹೋಗ್ಬೋದಿತ್ತು ಅಂತಂದರೆ 69 kg. ನಾವು ಹೆಂಗೆ ಪ್ಯಾಕ್ ಮಾಡಿದ್ವಿ ಅಂತಂದರೆ, ಒಂದು ಬ್ಯಾಗಲ್ಲಿ ಬರೀ ನನ್ನ ಬಟ್ಟೆಗಳು, ಇನ್ನೊಂದು ಬ್ಯಾಗಲ್ಲಿ ಬರೀ ನನ್ನ ಹಸ್ಬೆಂಡ್ ಬಟ್ಟೆಗಳು, ಈ ಥರ ಪ್ಯಾಕ್ ಮಾಡಿರಲಿಲ್ಲ. 3 ಬ್ಯಾಗಲ್ಲೂ 3 ಜನದ್ದು ಐಟಮ್ಸ್ಗಳನ್ನ ಹಾಕಿ ಈ ಥರ ಲಗೇಜಸ್ನ ರೆಡಿ ಮಾಡಿದ್ವಿ. ಒಂದು ಬ್ಯಾಗು ಕರೆಕ್ಟಾಗಿ 23 kg ಇತ್ತು. ಇನ್ನೊಂದು ಬ್ಯಾಗಲ್ಲಿ ಮ್ಯಾಕ್ಸಿಮಮ್ ಅಂತಂದರೆ 17 kg ಹಿಡಿತಾ ಇತ್ತು ಅಷ್ಟೇ. ಹಾಗಾಗಿ 17 kgನ ಹಾಕಿ ಎಲ್ಲ ರೆಡಿ ಮಾಡಿದ್ವಿ. ಇನ್ನೊಂದು ಬ್ಯಾಗ್ ಇತ್ತಲ್ಲ 23 kg, ಅದರಲ್ಲಿ 27 kg ಹಾಕಿದ್ವಿ. ಈಗ ನಾವು ತೊಗೊಂಡು ಹೋಗ್ತಿರೋ ಲಗೇಜಸ್ ವೆಯ್ಟು 67 kg. 69 kg ಮ್ಯಾಕ್ಸಿಮಮ್ಮು. ಸರಿ ಇದೆ ಬಿಡು ಅಂತೇಳಿ ನಾವು ಅಂದ್ಕೊಂಡ್ವಿ. ಇಂಡಿಯಾ ಟು ನ್ಯೂಜಿಲೆಂಡ್ ಬರುವಾಗಲೂ ಕೂಡ ನಾವು ಹಿಂಗೇನೆ ಪ್ಯಾಕ್ ಮಾಡಿದ್ದು. ನೆಕ್ಸ್ಟ್ 17 kg ಬ್ಯಾಗ್ ಏನಿತ್ತಲ್ಲ ಅದನ್ನು ಫಸ್ಟ್ ಚೆಕ್ ಇನ್ ಮಾಡಿದ್ವಿ. ಚೆಕ್ ಇನ್ ಮಾಡಿದ್ಮೇಲೆ ಅಲ್ಲಿರೋರು ಬಂದು ಹೇಳ್ತಾ ಇದ್ದಾರೆ, 27 kg ಬ್ಯಾಗ್ ಇತ್ತಲ್ಲ ಅದನ್ನು ನೀವು ಚೆಕ್ ಇನ್ ಮಾಡೋ ಹಂಗಿಲ್ಲ, ಅದು 23 kg ಇರಬೇಕು, 4 kg ಜಾಸ್ತಿ ಇದೆ, ಹೆಂಗಾರು ಮಾಡಿ ಅದನ್ನು ಕಡಿಮೆ ಮಾಡಿ, ಇಲ್ಲ ಅಂತಂದರೆ 4 kgಗೆ ನೀವು ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ ಅಂಥೇಳಿ. ಅಯ್ಯೋ ದೇವ್ರೆ, ಇದೊಳ್ಳೆ ಕತೆ ಐತಲ್ಲ ಅಂತೇಳಿ ಅಂದ್ಕೊಂಡು ಸರಿ ಹೋಗಲಿ ಬಿಡು, ಒಂದು 4 kg ಕಡಿಮೆ ಮಾಡೋಣ ಅಂತೇಳಿ ಒಂದು ಸ್ಯಾಂಡ್ವಿಚ್ ಮೇಕರ್ ಇತ್ತು ಮತ್ತು ತವಾ ತಂದಿದ್ವಿ. ಅದನ್ನೆಲ್ಲ ಅಲ್ಲೇ ಡಂಪ್ ಮಾಡಿ ಅಲ್ಲೇ ಡಸ್ಟ್ಬಿನ್ನಿಗೆ ಹಾಕಿ ಸರಿ ಎಲ್ಲ ಆಯ್ತಲ್ಲ ಬಿಡು ಅಂತೇಳಿ ಅದನ್ನು ಕೂಡ ಚೆಕ್ ಇನ್ ಮಾಡಿದ್ವಿ. ಇದು ನಾವು ಅನ್ಕೊಂಡಿರೋದೇ ತಪ್ಪ ಅಥವಾ ಏರ್ಲೈನ್ಸ್ ಅವರು ಏನೋ ಜಾಸ್ತಿ ದುಡ್ಡು ಮಾಡಬೇಕು ಅಂತೇಳಿ ಈ ಥರ ರೂಲ್ಸ್ಗಳನ್ನೆಲ್ಲ ಮಾಡ್ಕೊಂಡಿದಾರೋ ನನಗಂತೂ ಗೊತ್ತಿಲ್ಲ. ಲಗೇಜಸ್ ಎಲ್ಲ ಚೆಕ್ ಇನ್ ಮಾಡಾದ್ಮೇಲೆ ನೆಕ್ಸ್ಟ್ ಬೋರ್ಡಿಂಗ್ ಆಗೋ ಜಾಗಕ್ಕೆ ಬಂದು ಕೂತ್ವಿ. ಇಲ್ಲೇ ಕಾಣ್ತಾ ಇದೆ ನೋಡಿ ಏರ್ ನ್ಯೂಜಿಲೆಂಡ್ ಫ್ಲೈಟು. ಇದಕ್ಕೆ ಚೆಕ್ ಇನ್ ಆಗಿರೋ ಲಗೇಜಸ್ಗಳನ್ನೆಲ್ಲ ಲೋಡ್ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ 6:30ಕ್ಕೆ ಬೋರ್ಡಿಂಗ್ ಸ್ಟಾರ್ಟ್ ಆಯಿತು. ಇಲ್ಲಿ ಡಿಸ್ಪ್ಲೇ ಮಾಡ್ತಿದ್ದಾರೆ ನೋಡಿ, ಕ್ರೈಸ್ಟ್ ಚರ್ಚಲ್ಲಿ ಎಷ್ಟಿದೆ ಅಂತ ಹೇಳಿ ಟೆಂಪ್ರೇಚರು -2 degrees ಇದೆ. ಇವಾಗ ಲಗೇಜಸ್ ಎಲ್ಲ ಚೆಕ್ ಇನ್ ಮಾಡಿ ಆಯಿತು. ನಮ್ಮ ಜರ್ನಿ ಯಾವ ಥರ ಇರೋದು ಅಂತಂದರೆ, ವೆಲ್ಲಿಂಗ್ಟನ್ನಿಂದ ಕ್ರೈಸ್ಟ್ ಚರ್ಚು 1 ಗಂಟೆ ಜರ್ನಿ ಇದೆ. ಅಲ್ಲಿ ಕ್ರೈಸ್ಟ್ ಚರ್ಚಲ್ಲಿ 3 hours ವೆಯ್ಟ್ ಮಾಡಬೇಕು. ನೆಕ್ಸ್ಟು ಕ್ರೈಸ್ಟ್ ಚರ್ಚಿಂದ ಸಿಂಗಾಪುರ್ 10 hour ಜರ್ನಿ. ಸಿಂಗಾಪುರಲ್ಲಿ 2.5 hours ವೆಯ್ಟ್ ಮಾಡಬೇಕು. ಅದಾದಮೇಲೆ ಸಿಂಗಾಪುರಿಂದ ಫೈನಲಿ ನಮ್ಮ ಬೆಂಗಳೂರಿಗೆ ಹೋಗ್ತಾ ಇದ್ವಿ. 4.25 ಗಂಟೆ ಜರ್ನಿ ಇದೆ. ಈ ಎಲ್ಲ ಟ್ರಾವೆಲ್ ಟೈಮು ಮತ್ತು ಲೇ ಓವರ್ ಎಲ್ಲ ಸೇರಿಸಿ ಟೋಟಲ್ ನಾವು ಜರ್ನಿ ಮಾಡ್ತಿರೋ ಟೈಮ್ ಎಷ್ಟು ಗೊತ್ತಾ? 22 hours. ಬೋರ್ಡಿಂಗ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಎಲ್ಲರೂ ಬಂದು ಲೈನಲ್ಲಿ ನಿಂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ನಾವು ಪ್ರತಿದಿನ ಏರ್ ನ್ಯೂಜಿಲೆಂಡ್ ಫ್ಲೈಟ್ನ ಅಂದರೆ ಟೇಕ್ ಆಫ್ ಆಗೋದು, ಲ್ಯಾಂಡ್ ಆಗೋದು ನೋಡ್ತಾ ಇದ್ವಿ. ನಾವು ಜಾಸ್ತಿ ಕ್ವಾಂಟಸ್ಸು ಇಲ್ಲ ಅಂತಂದರೆ ಸಿಂಗಾಪುರ್ ಏರ್ಲೈನ್ಸು ಈ ಥರ ಫ್ಲೈಟಲ್ಲಿ ಜಾಸ್ತಿ ಓಡಾಡಿದ್ದು. ಈ ಏರ್ ನ್ಯೂಜಿಲೆಂಡ್ ಫ್ಲೈಟಲ್ಲಿ ನಾವು ಟ್ರಾವೆಲ್ ಮಾಡಿರಲಿಲ್ಲ. ಹಾಗಾಗಿ ನಂಗೊಂದು ಆಸೆ ಇತ್ತು ಏರ್ ನ್ಯೂಜಿಲೆಂಡ್ ಫ್ಲೈಟಲ್ಲಿ ಹೋಗ್ಬೇಕಪ್ಪ ಅಂಥೇಳಿ.
ಆದರೆ ಅದ್ರಲ್ಲಿ ಕುತ್ಕೊಳ್ಳೋ ಟೈಮ್ ಬಂದಮೇಲೆ ಸಖತ್ ಡಿಸಪಾಯಿಂಟ್ ಆಯಿತು. ಅದೇನೋ ಹೇಳ್ತಾರಲ್ಲ, ನಿಂಗಿದು ಬೇಕಿತ್ತ ಮಗನೇ, ವಾಪಸ್ಸು ಹೊಂಟೋಗೋ ಶಿವನೇ ಅಂತೇಳಿ. ಆ ಹಾಡು ಪಕ್ಕಾ ಸೂಟ್ ಆಗ್ತಾ ಇತ್ತು ಈ ಸಿಚುವೇಶನ್ಗೆ. ಯಾಕೆ ಅಂತ ನಾನು ಆಮೇಲೆ ಹೇಳ್ತೀನಿ. ಫ್ಲೈಟು ಹೊರಡಬೇಕಾಗಿದ್ದು 7 ಗಂಟೆಗೆ, 7:30 ಆದ್ರೂ ಹೊರಡೋ ಲಕ್ಷಣನೇ ಕಾಣ್ತಾ ಇರಲಿಲ್ಲ. ಅನ್ನೂ ಒಂದು ಪ್ರಾಬ್ಲಮ್ ಆಗಿತ್ತು. ಏನಂದರೆ ಅವ್ರು ಏನು ಲಗೇಜಸ್ನ ಫ್ಲೈಟಲ್ಲಿ ಲೋಡ್ ಮಾಡಿದ್ರಲ್ಲ, ಅದರಲ್ಲಿ ಇರೋದಕ್ಕಿಂತ 4-5 kg ಜಾಸ್ತಿ ಲೋಡ್ ಮಾಡಿದ್ರು. ಹಾಗಾಗಿ 4-5 kg ವೆಯ್ಟ್ನ ಕಡಿಮೆ ಮಾಡೋ ಪ್ರೊಸೆಸ್ ನಡೀತಾ ಇತ್ತು. ನಾವು ಪ್ಯಾಸೆಂಜರ್ಸ್ ಅನ್ಕೊತೀವಿ, ಏನು ಮಹಾ 4-5 kg ಜಾಸ್ತಿ ಇದೆ ಅಷ್ಟೇ ಅಲ್ವಾ ವೆಯ್ಟು, ಇಷ್ಟು ದೊಡ್ಡ ಫ್ಲೈಟ್ಗೆ 4-5 kg ಜಾಸ್ತಿನ ಏನಾಗುತ್ತೆ ಅಂಥೇಳಿ ಈ ಥರ ನಾವು ಅನ್ಕೊತೀವಿ. ಆದರೆ ನಾವೇನು ಸಿಲ್ಲಿ ವಿಷಯ ಅಂತ ಅನ್ಕೊಂಡಿರ್ತೀವಲ್ಲ, ಅದೇ ತುಂಬಾ ಮ್ಯಾಟ್ರ್ ಆಗುತ್ತೆ. ಹಾಗಾಗಿ ಪೈಲಟ್ಸ್ಗಳು ಟೆಕ್ನಿಕಲಿ ಎಲ್ಲ ಸರಿ ಇದೆಯಾ, ಎಲ್ಲ ಪರ್ಫೆಕ್ಟ್ ಇದೆಯಾ ಅಂತಂದರೆ ಮಾತ್ರ ಟೇಕ್ ಆಫ್ಗೆ ರೆಡಿ ಆಗ್ತಾರೆ. ಇಲ್ಲ ಮಧ್ಯದಲ್ಲೇ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಾವು ಹೋಗೋದು ನೆಕ್ಸ್ಟ್ ಏರ್ಪೋರ್ಟಿಗಲ್ಲ, ಪಾತಾಳಕ್ಕೇನೆ. ಹಾಗಾಗಿ ಸ್ವಲ್ಪ ಟೈಮ್ ತೊಗೊಂಡು ಲಗೇಜಸ್ನೆಲ್ಲ ಅನ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. 8:05ಕ್ಕೆ ಟೇಕ್ ಆಫ್ ಆಗೋದಕ್ಕೆ ರೆಡಿ ಆಯಿತು. ಫ್ಲೈಟಲ್ಲಿ ಜಾಸ್ತಿ ಹೋಗೋರಿಗೆಲ್ಲ ಗೊತ್ತಿರುತ್ತೆ, ಟೇಕ್ ಆಫ್ ಆದಮೇಲೆ ಒಂದು ಸಲ ಕೆಳಗೆ ಬಂದು ಮತ್ತೆ ಮೇಲೆ ಹೋಗುತ್ತೆ, ಒಂಥರ ಯು ಶೇಪಲ್ಲಿ ಮೂವ್ ಆಗುತ್ತೆ. ಅವಾಗದು ಸಖತ್ತು ಭಯ ಆಗುತ್ತೆ. ನಾನು ಆವಾಗಲೇ ಹೇಳಿದೆ, ಈ ಫ್ಲೈಟ್ ನೋಡಿ ತುಂಬ ಡಿಸಪಾಯಿಂಟ್ ಆಯಿತು ಅಂಥೇಳಿ. ಯಾಕೆ ಅಂದರೆ ಈ ಹೊರಗಿಂದ ನೋಡೋದಕ್ಕೆ ಈ ಫ್ಲೈಟ್ ತುಂಬಾ ದೊಡ್ಡದು ಅಂತ ಅನಿಸುತ್ತೆ. ಒಳಗೆ ಬಂದು ನೋಡಿದ್ರೆ ತೀರಾ ಚಿಕ್ಕದು. ಮತ್ತು 2 ಸೈಡಲ್ಲೂ 2 ಸೀಟ್ಗಳು, ಫುಲ್ ಕುತ್ಕೊಂಡ್ರೆ ಇಕ್ಕಟ್ಟು ಅನಿಸುತ್ತೆ. ಒಳ್ಳೆ ಕಿಷ್ಕಿಂದ ಪಟ್ಟಣದಲ್ಲಿ ಕುತ್ಕೋತೀವಲ್ಲ ಆ ಥರ ಅನಿಸ್ತಾ ಇತ್ತು. ಇದು ಹೋಗ್ಲಿ, ಎಷ್ಟು ಅಂತ ಹೇಳಿ ಪ್ರಕೃತಿ ಸೌಂದರ್ಯನ ನೋಡ್ತಾ ಕುತ್ಕೊಳ್ಳೋದು. ಬೆಳಗ್ಗೆ 4 ಗಂಟೆಗೆ ಎದ್ದಿದ್ದು, ಹೊಟ್ಟೆಂದು ಚುರುಗುಡ್ತಾ ಇತ್ತು. ನಾವೇನಾದ್ರೂ ಕೊಡ್ತಾರೆ ಅಂತೇಳಿ ಪಕ್ಷಿಗಳ ತರ ಕಾಯ್ತಾ ಕೂತಿದ್ವಿ. ಆ ಏರ್ ಹಾಸ್ಟೆಸ್ ಕೊಟ್ಟಿದ್ ನೋಡಿ ನಾನಂತೂ ದಂಗ್ ಬಡ್ದು ಹೋಗ್ಬಿಟ್ಟೆ. ಏನ್ ಕೊಟ್ರು ಗೊತ್ತಾ, ಒಂದ್ ಚಾಕ್ಲೇಟು, ಒಂದ್ ಶೇಂಗಾ ಚಿಕ್ಕಿ. ಏನ್ ಒಂದೇ ತಗೊಳ್ತಾ ಇದ್ದೀರಾ, ಧಾರಾಳವಾಗಿ ತಗೊಳ್ಳಿ ಅಂತ ಬೇರೆ ಹೇಳ್ತಾ ಇದ್ದಾಳ. ಇದ್ರಲ್ಲಿ ಏನ್ ಧಾರಾಳ ನಮ್ಮ ತಾಯಿ, ಬೇರೆ ಏನು ಇಲ್ವಾ ತಿನ್ನೋದಕ್ಕೆ ಅಂತ ಕೇಳಿದ್ವಿ. ಇಲ್ಲ ಇದೇ ಇವತ್ತಿನ ಸ್ನ್ಯಾಕ್ಸು ಅಂತ ಹೇಳಿದ್ದು. ಮುಗಿತಬ್ಬ ನಮ್ಮ ಕತೆ ಅಂತ ಹೇಳಿ ಅದನ್ನೇ ಒಂದು 2-3 ತೊಗೊಂಡು ಸ್ನ್ಯಾಕ್ಸ್ ಅಂತ ಮುಗಿಸಿದ್ವಿ. ನೋಡಿ, ನಾವು ಒಂದು ಫ್ಲೈಟ್ ಬುಕ್ ಮಾಡೋದಕ್ಕೆ ಎಷ್ಟೊಂದು ದುಡ್ಡು ಕೊಟ್ಟು ಬುಕ್ ಮಾಡ್ತೀವಿ, ಆದರೆ ಫುಡ್ ಮಾತ್ರ ಎಂಥದ್ದು ಇರೋದಿಲ್ಲ. ಕೊಟ್ಟರು ಚೆನ್ನಾಗಿರೋದಿಲ್ಲ. ನಾನು ಎಲ್ಲ ಫ್ಲೈಟಲ್ಲೂ ಹಿಂಗೆ ಇರುತ್ತೆ ಅಂತ ಹೇಳಲ್ಲ. ಒಂದಿಷ್ಟು ಫ್ಲೈಟ್ಗಳಲ್ಲಿ ಫುಡ್ ಕೊಡ್ತಾರೆ, ನೋಡೋದಕ್ಕಷ್ಟೇ ಚೆಂದ ಇರುತ್ತೆ, ಆದರೆ ತಿನ್ನಕ್ಕಲ್ಲ. ಈ ನ್ಯೂಜಿಲೆಂಡಲ್ಲಿ ಸೌತ್ ಐಲ್ಯಾಂಡು ಮತ್ತು ನಾರ್ತ್ ಐಲ್ಯಾಂಡ್ ಅಂತ 2 ಪಾರ್ಟ್ ಇದೆ. ಈ ವೆಲ್ಲಿಂಗ್ಟನ್ ಇರೋದೆಲ್ಲ ನಾರ್ತ್ ಐಲ್ಯಾಂಡಲ್ಲಿ. ವೆದರ್ ಒಂದು ರೇಂಜರ್ ಓಕೆ, ಬೆಳೆ ಬೆಳೆಯೋದಕ್ಕೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ. ಈ ಸೌತ್ ಐಲ್ಯಾಂಡಲ್ಲಿ ಸ್ನೋಫಾಲ್ ಜಾಸ್ತಿ ಆಗ್ತಾ ಇರುತ್ತೆ, ಹಾಗಾಗಿ ಬೆಳೆ ಎಲ್ಲ ಬೆಳೆಯೋದೆಲ್ಲ ಸ್ವಲ್ಪ ಕಡಿಮೆ. ಗುಡ್ಡಗಾಡು ಪ್ರದೇಶ, ಹಾಗಾಗಿ ತುಂಬ ಜನ ಇಲ್ಲಿ ವಾಸ ಮಾಡೋದಿಲ್ಲ. ಇಲ್ಲಿ ಏನು ಗುಡ್ಡ ಕಾಣ್ತಾ ಇದೆ ಅದ್ರ ಮೇಲೆ ವೈಟ್ ಕಾಣ್ತಾ ಇದೆಯಲ್ಲ, ಅದೆಲ್ಲ ಸ್ನೋ. ಅದು ಸೌತ್ ಐಲ್ಯಾಂಡ್ ಅಲ್ಲಿ ಸ್ನೋಫಾಲ್ ಆಗಿರೋದಿದು. ಆಕ್ಚುಲಿ ವೆಲ್ಲಿಂಗ್ಟನ್ ಟು ಕ್ರೈಸ್ಟ್ ಚರ್ಚ್ ಬಂದಿದ್ದೇ ಗೊತ್ತಾಗ್ಲಿಲ್ಲ. 1 ಗಂಟೆ ಬೇಕು ಅಂತ ಹೇಳಿದ್ರು, ಆದರೆ 3/4 ಗಂಟೆಗೆ ಕ್ರೈಸ್ಟ್ ಚರ್ಚ್ ರೀಚ್ ಆದ್ವಿ. ಇನ್ನು ಇಲ್ಲಿಂದ ಸಿಂಗಾಪುರ್ ಟು ಬೆಂಗಳೂರು ಇದೇ ವಿಡಿಯೋದಲ್ಲಿ ಹಾಕಿದ್ರೆ ವಿಡಿಯೋ ತುಂಬಾ ಲೆಂತಿ ಅನ್ಸುತ್ತೆ. ಹಾಗಾಗಿ ಪಾರ್ಟ್ 2 ಅಂತ ಹೇಳಿ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದು ನಮ್ಮ ವೆಲ್ಲಿಂಗ್ಟನ್ ಟು ಕ್ರೈಸ್ಟ್ ಚರ್ಚ್ ಜರ್ನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಬಾಯ್.